ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಬೆಳಿಗ್ಗೆ ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ತಿಂಡಿ ತಿಂದು ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಒಂದೆರಡು ಕೆಲಸ ಮಾಡೋಣ ಅಂತೇಳಿ ಈ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಫಸ್ಟು ಸ್ವಲ್ಪ ರೇಷನ್ ತರಬೇಕಿತ್ತು ನಾಳೆ, ಅದಕ್ಕೋಸ್ಕರ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ. ಏನೇನಿದೆ ಏನೇನಿಲ್ಲ ಅಂತ ಚೆಕ್ ಮಾಡಿ ಬರ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಇದ್ರೂ ಕೂಡ ಮತ್ತೆ ಅದನ್ನೇ ತೊಗೊಂಬಂದ್ಬಿಡ್ತೀನಿ. ಅದಕ್ಕೋಸ್ಕರ ಚೆಕ್ ಮಾಡಿ ಬರೀತಾ ಇದ್ದೀನಿ. ಹಾಗೆ ಕೆಲವೊಂದು ಪದಾರ್ಥಗಳು ಎತ್ತಿಟ್ಬಿಟ್ಟಿರ್ತೀನಿ, ಆಮೇಲೆ ಸಿಗೋದೇ ಇಲ್ಲ ಹುಡುಕುವಾಗ. ಇವಾಗ ಸುಮಾರು ಐಟಮ್ಗಳು ಸಿಕ್ತು, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಕೆಲವು ಕೂಡ ಹಾಳಾಗ್ಬಿಟ್ಟಿದ್ವು, ಅವನ್ನೆಲ್ಲ ಆಚೆಗೆ ಹಾಕ್ಬಿಟ್ಟು ಪೇಪರ್ಸ್ ಎಲ್ಲ ಕವರ್ಸ್ ಎಲ್ಲ ತೆಗೆದುಬಿಟ್ಟು ಇವಾಗೆಲ್ಲ ಜೋಡಿಸಿ ಎತ್ತಿಟ್ಟಾಯಿತು. ಮತ್ತು ಕೆಲವೊಂದು ಒಣಕದಿತ್ತು, ಅದನ್ನು ಕೂಡ ಒಣಕಿದೆ. ಹಾಗೆ ಸ್ವಲ್ಪ ಒಣಶುಂಠಿ ಬೇಕಿತ್ತು, ಅದನ್ನು ಕೂಡ ಒಣಕಿದೆ. ಬಿಸಿಲಿರುತ್ತೆ ಇವಾಗಂತೂ, ಒಣಕಕ್ಕೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಪಾತ್ರೆ ತೊಳೆಯೋದಿತ್ತು, ಅದನ್ನು ತೊಳೆದಿಟ್ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ. ನಾವು ನಮ್ಮ ಕೆಲಸ ಏನಾದರೂ ಮಾಡ್ಕೋಬೇಕು ಅಂದರೆ ಫಸ್ಟ್ ಈ ಕೆಲಸ ಎಲ್ಲ ಮುಗಿಬೇಕು. ಪಾತ್ರೆ ತೊಳೆಯೋದು, ಅಡುಗೆ ರೂಮ್ ಕ್ಲೀನ್ ಮಾಡೋದು ಮತ್ತು ಕಸ ಗುಡಿಸೋದು, ಇಷ್ಟು ಮೇನು. ಬೇಕಾದರೆ ಬಟ್ಟೆ ನೋಡೋಣ ನಿಧಾನಕ್ಕೆ, ಅದನ್ನು ಬೇಕಾದ್ರೆ ಆಮೇಲೆ ಮಾಡ್ಕೊಬೋದು. ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ನಮ್ಮ ಅಡುಗೆ ರೂಮ್ ಕ್ಲೀನಾಗಿರಬೇಕು ಅಂದರೆ ಮೇನ್ ಸಿಂಕಲ್ಲಿ ಪಾತ್ರೆ ಇರಬಾರ್ದು. ಆಮೇಲೆ ಅಡುಗೆ ರೂಮಲ್ಲಿ ಸ್ಟವ್ ನೀಟಾಗಿರಬೇಕು. ಸೊ ಇದೆಲ್ಲ ಇತ್ತು ಅಂದರೆ ನಮಗೆ ಬೇರೆ ಕೆಲಸ ಮಾಡೋದಕ್ಕೆ ಸಮಾಧಾನ. ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಆ ಎರಡು ಕೆಲಸ ಮುಗಿಸ್ಕೊಳ್ಳೋಣ ಇವತ್ತು ಅಂತೇಳಿ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ಅಡುಗೆ ರೂಮು ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಆಯ್ತು. ಇವಾಗ ಕಸ ಗುಡಿಸ್ಕೊಬೇಕು. ಕಸನೂ ಕೂಡ ಗುಡಿಸಿ ಆಯಿತು. ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ತುಂಬಾ ಇತ್ತು, ಸ್ವಲ್ಪ ನೋಡಿದೆ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಖಾಲಿ ಮಾಡೋಣ ಅಂತೇಳಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೇನಿಲ್ಲ ಜಾಸ್ತಿ ಏನು ಪದಾರ್ಥ ಏನು ಬೇಕಿಲ್ಲ, ಇಷ್ಟಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ ಮತ್ತು ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ. ಇದಕ್ಕೆ ಹಸಿಟ್ಟಿಗೆ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ಎಳ್ಳನ್ನ ಯೂಸ್ ಮಾಡ್ತಾ ಇರಬೇಕು ಫುಡ್ಡಲ್ಲಿ. ಸೊ ಮಿಕ್ಸ್ ಮಾಡಿ ನಿಧಾನಕ್ಕೆ ನೀರು ಹಾಕ್ಕೊಂಡು ಕಲಸಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಹಂಗೆ ಇವತ್ತು ರೇಷನ್ ಚೆಕ್ ಮಾಡಬೇಕಾದ್ರೆ ಈ ಒಂದು ಪ್ಯಾಕೆಟ್ ಸಿಕ್ತು. ನಾಳೆ ಎಕ್ಸ್ಪೈರಿ ಡೇಟ್ ಇದು. ನೋಡೋಣ, ವೇಸ್ಟ್ ಮಾಡೋದು ಬೇಡ, ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ಕೊಂಡು ತಿಂತಾ ಇದ್ದೀನಿ. ಆದರೆ ತಿಂದೆ, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಚೆನ್ನಾಗಿಲ್ದಿರೋದನ್ನ ಏನು ಹಿಂಸೆ ಮಾಡಿ ತಿನ್ನೋದು ಅಂತೇಳಿ ಸಿಂಕ್ ಹಾಕ್ಬಿಟ್ಟೆ. ಇಷ್ಟೊತ್ತು ಬೇಗ ಕೆಲಸ ಮಾಡಿದ್ದೆ ಈ ಕೆಲಸ ಮಾಡೋದಕ್ಕೋಸ್ಕರ. ಬನ್ನಿ ಆ ಕೆಲಸ ಏನು ಅಂತ ಹೇಳ್ತೀನಿ. ನಾನು ಒಂದು ಹೊಸ ಬೀರು ತೊಗೊಂಡಿದ್ದೀನಿ. ಈ ಬೀರು ರೈಟ್ ಬಂದು 6000. ಬಟ್ಟೆಗಳು ತುಂಬಾ ಇತ್ತು ನಮ್ಮ ಮನೇಲಿ, ಬರೀ ಒಂದೇ ಬೀರು ಇದ್ದಿದ್ದು. ಅದಕ್ಕೆ ಇನ್ನೊಂದು ಬೀರು ತೊಗೊಂಡೆ, ಸಿಂಪಲ್ ಆಗಿರೋದು. ಅದಕ್ಕೆ ನನ್ನ ಮಗಳು ಖುಷಿಗೆ ತಾನೇ ಜೋಡಿಸಿಟ್ಕೊಂಡಿದ್ಲು. ಹಂಗೆ ಅದು ನೀಟಾಗಿ ಜೋಡಿಸೋಣ ಇವತ್ತು ಅಂತೇಳಿ ಪ್ಲ್ಯಾನು. ಮತ್ತು ಇನ್ನೊಂದು ಪ್ಲ್ಯಾನು, ನಮ್ಮ ಅಮ್ಮನ ಬ್ಲೌಸ್ ಬ್ಯಾಲೆನ್ಸ್ ಇತ್ತು, ಅದನ್ನು ಸ್ಟಿಚ್ ಮಾಡೋಣ ಇದೆಲ್ಲ ಮಡಚಿಟ್ಟು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಬಟ್ಟೆ ಒಗ್ದು ಆಚೆ ಇಟ್ಟಿದ್ದೆ ಬಟ್ಟೆಗಳು, ಅದನ್ನು ಕೂಡ ಮಡಿಸ್ತಾ ಇದ್ದೀನಿ. ಈಗ ಬೀರುಲಿರೋ ಬಟ್ಟೆ ಎಲ್ಲ ತೆಗೆದು ಮಡಚಿ ನೀಟಾಗಿ ಜೋಡಿಸ್ಬೇಕು. ಮತ್ತು ಇಲ್ಲಿ ಆಚೆ ಇರೋ ಬಟ್ಟೆನೂ ಕೂಡ ಮಡಚಿ ಇಡಬೇಕು. ಸೊ ಈಗಿತ್ತು ಕೆಲಸ. ಅದಕ್ಕೆ ಫಸ್ಟು ಆಚೆ ಇರೋ ಬಟ್ಟೆ ಎಲ್ಲ ಮಡಚಿಟ್ಕೊತಾ ಇದ್ದೀನಿ. ಆಮೇಲೆ ಬೀರಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಮಡಚಿಡೋಣ. ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ರೆ ನನಗೆ ಮಡ್ಚಕ್ಕೆ ಮನಸ್ಸಾಗಲ್ಲ ಅಂತೇಳಿ ಫಸ್ಟು
ಆಚೆ ಇಟ್ಟಿರೋ ಬಟ್ಟೆ ಎಲ್ಲ ಮಡಚಿ ಇಟ್ಕೊತಾ ಇದ್ದೀನಿ ಬೇಗ ಬೇಗನೆ. ಏಕೆಂದರೆ ಮಕ್ಕಳು ಬರೋ ಅಷ್ಟರಲ್ಲಿ ಮುಗಿಸ್ಬೇಕು. ನಾನು ಕುಂತ್ಕೊಂಡಿರೋದು 2:30 ಅವ್ರು ಬರೋದು 4 ಆಗುತ್ತೆ. ಅಷ್ಟರಲ್ಲಿ ಮುಗಿಸಿ ಅವ್ರಿಗೆ ಬೇಕಾ ಸ್ನ್ಯಾಕ್ಸ್ ಮಾಡಿಕೊಟ್ಟು ಆಮೇಲೆ ಬ್ಲೌಸ್ಗೆ ಕೂರೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಲ್ಲಿರೋ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಈಗ ಆಚೆ ಇರೋ ಬಟ್ಟೆ ಎಲ್ಲ ಸ್ವಲ್ಪ ಇಡ್ತಾ ಇದ್ದೀನಿ. ಹಂಗೆ ಫಸ್ಟ್ ತಗೊಂಡ್ನಲ್ಲ ಬೀರುವಿಂದ ಅದು ಈ ಥರ ಎಲ್ಲ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಮಡಚಿ ಇಟ್ಕೊಂಡ್ರೆ ಬೀರುಲಿ ಇಡ್ಬೋದು. ಇನ್ನು ಈ ಥರ ಚಿಕ್ಕ ಚಿಕ್ಕ ಬಟ್ಟೆನೂ ಕೂಡ ಮಡಚಿ ಇಡ್ಬೋದು ಬೀರುಲಿ. ಅದಕ್ಕೋಸ್ಕರ ಇದೇ ಥರ ಮಡಚಿ ಇಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಆಚೆದಾಯ್ತು. ಈಗ ಸೆಕೆಂಡ್ ಬೀರುವಿಂದ ತೆಗೆದ್ನಲ್ಲ ಫಸ್ಟು ಅದೆಲ್ಲ ಮಡಚಿಟ್ಟು ಒಂದು ಸ್ವಲ್ಪ ಎತ್ತಿ ಜೋಡಿಸ್ದೆ. ಈಗ 3ನೇ ಸಲ ತೆಕ್ಕೊಂಡಿದ್ದೆ ಎಲ್ಲ ಬಟ್ಟೆನೂ ಅದನ್ನು ಬೆಡ್ ಮೇಲೆ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತೆಗ್ದು ಇವಾಗ ಮಡ್ಚಕ್ಕೆ ಅಂತೇಳಿ ತೊಗೊತಾ ಇದ್ದೀನಿ. ಸೊ ಇದೆಲ್ಲ ತೆಗೊತಾ ಇದ್ದೆ ಅಷ್ಟರಲ್ಲೇ ಮಕ್ಕಳು ಸ್ಕೂಲಿಂದ ಬಂದೇ ಬಿಟ್ಟರು. ಇನ್ನು ಟೈಮ್ ಬಂದು 3:45 ಆಗೋಯ್ತು. ಇನ್ನು ಅವರಿಗೆ ಸ್ನ್ಯಾಕ್ಸ್ ಕೊಡಬೇಕು ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ರೊಟ್ಟಿ ಹಾಕ್ಕೊಡ್ಬೇಕಿತ್ತು. ಕಲಸಿಟ್ಟಿದ್ನಲ್ಲ ನಾನು ಸ್ವಲ್ಪ ಆವಾಗಲೇ ಗಂಜಿಗೆ ಅಂತ ಇಟ್ಟಿದ್ದೆ. ಈಗ ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ತವ ಮೇಲೆ ಸ್ವಲ್ಪ ದೋಸೆ ಥರ ಹಾಕ್ಕೊಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ. ಹಂಗೆ ನಾನು ಕೂಡ ಗಂಜಿ ಕುಡಿದು ಮತ್ತು ಅವ್ರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ಸ್ವಲ್ಪ ಅವ್ರಿಗೆ ದೋಸೆ ಇಟ್ಟಿತ್ತು. ದೋಸೆ ಕೊಟ್ಬಿಟ್ಟು ಸ್ವಲ್ಪ ರೊಟ್ಟಿನೂ ಮಾಡಿಕೊಟ್ಬಿಟ್ಟು ತೆಗೆದಿಟ್ಟಿದ್ನಲ್ಲ ಬಟ್ಟೆ ಎಲ್ಲ 3ನೇ ಸಲ ಅದನ್ನೆಲ್ಲ ಮಡಚಿ ಇಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ಮಡಚಿ ಇಟ್ಟಾಯಿತು. ಪೂರ್ತಿ ಯಾವ ಬಟ್ಟೆನೂ ಬಿಡದೆ ಎಲ್ಲನೂ ಮಡಚಿಟ್ಟೆ. ಸೊ ಇವಾಗ ಇದನ್ನೆಲ್ಲ ಎತ್ತಿಡಬೇಕು. ನಾನು ಮಗಳದ್ದು ಯೂನಿಫಾರ್ಮ್ ಬೇರೆ, ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಬೇರೆ ಮತ್ತು ಹೊರಗಡೆ ಹಾಕ್ಕೊಂಡೋಗೋ ಬಟ್ಟೆ ಬೇರೆ ಎಲ್ಲನೂ ಕೂಡ ಬೇರೆ ಬೇರೆ ಥರನೇ ಜೋಡಿಸಿ ಇಡ್ತಾ ಇದ್ದೀನಿ ಬೀರುಲಿ. ಸೊ ಇದನ್ನೆಲ್ಲ ಜೋಡಿಸ್ದೆ. ಇನ್ನು ಉಳ್ಕೊಂಡಿದ್ದು ಮಗನ ಬಟ್ಟೆ ಎತ್ತಿಡೋದು ಉಳ್ಕೊಂತು. ಅದನ್ನು ಆಮೇಲೆ ಮಾಡೋಣ ಅಂಥೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಬಟ್ಟೆನ. ಈಗಲೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಧ್ಯೆ ಮಧ್ಯೆ ಈ ಕೆಲಸಗಳನ್ನ ನಾವು ಮಾಡಲೇಬೇಕು. ಈಗ ಸ್ವಲ್ಪ ರಾತ್ರಿಗೆ ಏನಾದರೂ ಅಡುಗೆ ಮಾಡಬೇಕು ಮತ್ತು ಅವ್ರನ್ನ ಓದ್ಸೋಕ್ಕೆ ಕೂರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ನನ್ನ ಮಗ ಇಷ್ಟಪಟ್ಟು ತಿನ್ನೋದು ಅಂದರೆ ದೋಸೆ ಚಟ್ನಿ. ಅವ್ನು ಕೇಳಿ ಕೇಳಿ ಹಾಕ್ಸ್ಕೊಳ್ಬೇಕಾದ್ರೆ ತಿಂತಾನೆ. ಬಂದಾಗಲೂ ಕೂಡ ಕ್ಲಾಸಿಂದ ಅದೇ ಮಾಡಿಕೊಟ್ಟಿದ್ದೆ. ಈಗಲೂ ಕೂಡ ಅದೇ ಕೇಳ್ದ. ಸೊ ಅದಕ್ಕೆ ಮಾಡಿ ತಿನ್ನಿಸ್ತಾ ಇದ್ದೀನಿ. ದೋಸೆ ಅಂದರೆ ಎಷ್ಟು ಇಷ್ಟಮ್ಮ ನಿಮಗೆ? ದೋಸೆ ಅಂದರೆ ಎಷ್ಟು ಇಷ್ಟ? ದೋಸೆ ಅದೇ ತಿನ್ನಿಸ್ತಾ ಇದ್ದೀನಿ. ದೋಸೆ ಅಂದರೆ ಇಷ್ಟ ಅಲ್ವಾ ನಿಮಗೆ? ಎಷ್ಟು ಇಷ್ಟ ತೋರಿಸು. ದೊಡ್ಡದು ಅಷ್ಟೊಂದು ಇಷ್ಟನಾ? ಏನು ಸೌಂಡ್ ಅದು? ಅದು ಬೇರೆ ಸೌಂಡ್. ಅದಲ್ಲ ಮಂಕಿ ಸೌಂಡ್. ಅಲ್ಲ ಮಂಕಿ ಅಲ್ಲ, ಪಿಗ್ಗು. ಅದಲ್ಲ ಪಿಕಾಕು. ಪಿಕಾಕ್ ಸೌಂಡ್ ಅದು. ಅದೇ ಅದೇ ಯಾವುದು? ಫ್ರಾಗ್. ಫ್ರಾಗಾ? ಎಸ್ ಎಸ್. ಅದಲ್ಲ ಹಾಗೆ ಬರ್ತೈತೆ. ಅದಲ್ಲ ಫಿಶ್. ಫಿಶ್ ಸೌಂಡ್ ಮಾಡುತ್ತಾ? ಕೇಳಿಸ್ಕೊಂಡಿದ್ಯಾ ನೀನು? ಹೇಗೆ ಮಾಡುತ್ತೆ? ಫಿಶ್ಶು ಈ ಥರ ಸೌಂಡ್ ಮಾಡುತ್ತಾ? ಅಮ್ಮ ನಾನು ಕೇಳಿಸ್ಕೊಂಡಿಲ್ಲ. ಅದಲ್ಲ ಡಾಲ್ಫಿನ್. ಡಾಲ್ಫಿನ್ನು? ಹೌದಾ? ಹೆಂಗೆ ಸೌಂಡ್ ಮಾಡುತ್ತೆ? ಈ ಥರನಾ? ನಾನು ಇಷ್ಟು ದಿನ ಕೇಳಿಸ್ಕೊಂಡೇ ಇಲ್ಲ ಡಾಲ್ಫಿನ್ ಸೌಂಡು. ಫಿಶ್ಶು ಸೌಂಡ್ ಮಾಡಲ್ವಾ? ಮತ್ತು ಮಾಡುತ್ತೆ ಅಂದೆ. ಓ ಡಾಲ್ಫಿನ್ ಅಂತ ಹೇಳಕ್ಕೆ ಹೋಗಿ ಫಿಶ್ ಅಂತ ಹೇಳ್ಬಿಟ್ಟಾ? ಅಲ್ಲಿ ತೋರಿಸ್ತೀನಿ ಹೆಂಗೆ? ಓ ಜಂಪ್ ಮಾಡಬೇಕಾದ್ರೆ ಸೌಂಡ್ ಮಾಡುತ್ತಾ ಡಾಲ್ಫಿನ್ನು? ಹೆಂಗೆ ಹೆಂಗೆ? ಓ ವಾಟರಲ್ಲಿ. ಸೂಪರ್ ನೀನು. ನಾನು ಫ್ರೆಶ್ ಅಪ್ ಆಗಿ ಅವ್ರಿಗೆ ಹೋಮ್ವರ್ಕ್ ಮುಗಿಸಿ ಮತ್ತು ಬೆಳಗ್ಗೆ ದೋಸೆ ಇಟ್ಟಿತ್ತು ಮತ್ತು ರೊಟ್ಟಿ ಇಟ್ಟಿತ್ತು. ಅದಕ್ಕೋಸ್ಕರ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದನ್ನೇ ತಿಂದ್ಬಿಟ್ಟು ಇವಾಗ ಮತ್ತೆ ಬಟ್ಟೆಗಳನ್ನ
ಎತ್ತಿಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮಗನ ಬಟ್ಟೆ ಎಲ್ಲ ಬ್ಯಾಗ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಬಟ್ಟೆಗಳು ಇಲ್ಲಿ ಇಡಕ್ ಆಗ್ತಾ ಇಲ್ಲ ಬೀರುಲಿ. ಒಂದು ಹೊರಗಡೆ ಹಾಕೊಂಡು ಹೋಗೋ ಬಟ್ಟೆಗಳು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮಗನ ಬಟ್ಟೆ, ಮಗಳ ಬಟ್ಟೆ, ನನ್ನ ಬಟ್ಟೆ ಇಷ್ಟು ಕೂಡ ಈ ಬೀರುಲಿ ಇಟ್ಟಿದ್ದೀನಿ. ಇಷ್ಟೊತ್ತು ಈ ಬೀರು ಬಟ್ಟೆ ಜೋಡಿಸಿದ್ದಾಯ್ತು. ಫೈನಲಿ ಇಷ್ಟು ಟೈಮ್ ತಗೊಂಡ್ಬಿಡ್ತು. ನಾನು ಬೇಗನೆ ಆಗುತ್ತೆ, ಆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಮ್ಮನ ಬ್ಲೌಸ್ ಬ್ಯಾಲೆನ್ಸ್ ಆಯಿತು. ಆದರೆ ಬೀರು ಬಟ್ಟೆಗೆ ಜೋಡಿಸಿದ್ದು ಖುಷಿ ಆಯಿತು. ಏನೇ ಆಗಲಿ ಬೀರುಲಿ ಬಟ್ಟೆ ಜೋಡಿಸ್ದಂಗೆ ಇರಬೇಕು, ಆಗಲೇ ಚೆಂದ ನೋಡೋದಕ್ಕೆ. ತೊಗೊಳಕ್ಕೂ ಖುಷಿ ಆಗುತ್ತೆ. ಇಲ್ಲಾಂದರೆ ತುಂಬಾ ಬೇಜಾರು ಕೂಡ ಆಗುತ್ತೆ ಬಟ್ಟೆ ತೊಗೊಳಕ್ಕೆ ಹೋದಾಗ ಅಂಟ್ಕೊಂಬಿಟ್ಟಿದ್ರೆ. ಸೊ ನೀಟಾಗಿ ಜೋಡಿಸ್ದೆ ಈಗೆಲ್ಲದೂ ಕೂಡ. ಹಾಗೆ ನನ್ನ ಮಗಳದ್ದು ಒಂದು ಫ್ರಾಕ್ ಇತ್ತು, ನಿಮಗೆ ತೋರ್ಸೋಣ ಅಂದ್ಕೊಂಡೆ. ಇದು 2 ಮಂತ್ಸ್ ಇದ್ದಾಗ ನಮ್ಮ ಮನೆಯವರು ನನ್ನ ಮಗಳಿಗೆ ಕೊಡಿಸಿದ್ದು. ಅದಕ್ಕೆ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ. ಅವಾಗ ಸಿಕ್ತಾಗೆಲ್ಲ ತೆಗೆದು ನೋಡ್ಕೊತಾ ಇರ್ತೀನಿ. ಹಂಗೆ ಮಗಳಿಗೂ ಕೂಡ ತೋರಿಸ್ತಾ ಇರ್ತೀನಿ. ನಂದು ಬೀರುಗೆ ಬಟ್ಟೆ ಜೋಡಿಸಿದ ಕೆಲಸ ಮುಗೀತು. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸಗಳು ನಾವು ಖಂಡಿತ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಮಧ್ಯೆ ಬರೋ ಕೆಲಸಗಳನ್ನೇ ನಾವು ಮಾಡಲೇಬೇಕು. ಸೊ ಹಂಗೆ ಬೆಳಿಗ್ಗೆ ರೇಷನ್ ಚೆಕ್ ಮಾಡ್ತಿದ್ನಲ್ಲ, ಆವಾಗ ಸ್ವಲ್ಪ ಕಡಲೆ ಬೀಜ ಉಳ್ಕೊಂಡಿತ್ತು. ಅದೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇದ್ರ ಜೊತೆ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ. ಇದು ಎಳ್ಳುಂಡೆ ಅವತ್ತು ಮಾಡ್ಕೊಂಡಿದ್ದೆ, ಅದು ಸರಿ ಬಂದಿರಲಿಲ್ಲ. ಅದ್ರ ಜೊತೆ ಇದು ಕಡಲೆ ಬೀಜನ ಸೇರಿಸಿ ಉಂಡೆ ಕಟ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಪುಡಿ ಮಾಡಿಕೊಂಡೆ. ಹಂಗೆ ಕಡಲೆ ಬೀಜನ ಹುರಿದು ಈ ಥರ ಪುಡಿ ಮಾಡ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ. ಸೊ ಇವಾಗ ಆರಾಮಾಗಿ ತಿನ್ಬೋದು ಇದನ್ನು. ಸುಮ್ಮನೆ ಹಾಗೆ ಬಿಟ್ಟಿದ್ರೆ ಅದು ಹಾಗೆ ಇರ್ತಾಯಿತ್ತು. ಅದಕ್ಕೋಸ್ಕರ ಈ ಥರ ಮಾಡಿದೆ. ಸೊ ಇವಾಗ ಏನಿಲ್ಲ, ಉಂಡೆ ಕಟ್ಬಿಟ್ಟು ತಿನ್ಬೋದು. ನಾನು ಉಂಡೆ ಕಟ್ಟೋಕ್ಕಾಗುತ್ತೋ ಇಲ್ವೋ, ಡ್ರೈ ಆಗಿಬಿಟ್ಟಿದೆಯಲ್ಲ ಅಂದ್ಕೊಂಡೆ. ಏನಿಲ್ಲ, ಯಾಕಂದರೆ ಎಣ್ಣೆ ಅಂಶ ಇದೆಯಲ್ಲ ಕಡಲೆ ಬೀಜಲ್ಲಿ. ಸೊ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಮತ್ತು ಎಳ್ಳು ಕೂಡ ಎಣ್ಣೆ ಅಂಶ ಇದೆಯಲ್ಲ. ಸೊ ಉಂಡೆ ನೀಟಾಗೆ ಬಂತು. ಹಂಗೆ ನಮ್ಮ ಮನೆಯವರು ಒಂದು ವಾಟರ್ ಮಿಲನ್ ತೊಗೊಬಂದಿದ್ರು. ಅದು ಯೆಲ್ಲೋ ಕಲರ್ ಇರುತ್ತೆ ಅಂತೇಳಿ ತೊಗೊಬಂದಿದ್ರು. ಇದು ಯೆಲ್ಲೋ ಕಲರ್ ಇರುತ್ತಾ, ಮೇಲೆ ಯೆಲ್ಲೋ ಕಲರ್ ಇದ್ದರೆ ಒಳಗಡೆ ಯೆಲ್ಲೋ ಕಲರ್ ಇರುತ್ತಾ? ಇಲ್ಲ, ಪಿಂಕೇ ಇದೆ. ಅದು ಕಲ್ಲಂಗಡಿ ಹಣ್ಣು ಯೆಲ್ಲೋ ಕಲರು ಇರೋ ಕಲ್ಲಂಗಡಿ ಹಣ್ಣು ಮೇಲ್ಗಡೆ ಹಸಿರೇ ಇರುತ್ತೆ. ನಮ್ಮ ಮನೆಯವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಜ್ಯೂಸ್ ಮಾಡಿಕೊಂಡೆ. ಹಂಗೆ ಇಷ್ಟೊತ್ತಿಗೆ 2 ಕೆಲಸ ಮಾಡ್ತಾ ಅಡುಗೆ ರೂಮಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.